ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರೇ, ನಾಳೆ ಬಸ್ ಬಂದ್ ಇಲ್ಲ. ನಾಳೆ ನಡೆಯಬೇಕಿದ್ದ ಸಾರಿಗೆ ನೌಕರರ ಮುಷ್ಕರ ವಾಪಸ್ ತೆಗೆದುಕೊಂಡಿದ್ದಾರೆ. ನಾಳೆ ಯಾವುದೇ ಕಾರಣಕ್ಕೂ ಬಸ್ ಬಂದಿರೋದಿಲ್ಲ. ಎಂದಿನಂತೆ ಸಂಚರಿಸ್ತವೆ ಬಸ್ಗಳು. ಮುಷ್ಕರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಎಂದಿನಂತೆ ರಸ್ತೆಗೆ ಇಳಿಯಲಿವೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು. ಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ನೌಕರರು. ಜಂಟಿ ಕ್ರಿಯಾ ಸಮಿತಿಯಿಂದ ನಾಳೆ ನಡೆಯುವ ಮುಷ್ಕರವನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಮುಷ್ಕರ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೈಕೋರ್ಟ್ ತಾಕೀತು ಮಾಡಿತ್ತು. ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ ಆದೇಶದಿಂದ ಸಾರಿಗೆ ನೌಕರರ ಮುಷ್ಕರ ಇರೋದಿಲ್ಲ, ವಾಪಸ್ ಪಡೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ರು. ಸಾರಿಗೆ ನೌಕರರ ಸಂಘದವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ಯಾವುದೇ ಕಾರಣಕ್ಕೂ ಬಸ್ಗಳು ಓಡಾಡೋದಿಲ್ಲ ರಸ್ತೆಗಳ ಮೇಲೆ, ಮುಷ್ಕರವನ್ನ ಹೂಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸರ್ಕಾರಕ್ಕೆ. ಬಟ್ ಕೋರ್ಟ್ 12ನೇ ತಾರೀಕು ಆದೇಶ ಬಂದ ಮೇಲೆ ಸರ್ಕಾರದಿಂದ MD ಅವರು ನಮ್ಮನ್ನು ಕರೆಸಿ ಈ ರೀತಿ ಆದೇಶ ಮಾಡಿದೆ, ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು. ನಾವು ಹೇಳಿದ್ವಿ, ಈ ಏಕಪಕ್ಷೀಯವಾಗಿ ನೀವು ತೀರ್ಮಾನ ಮಾಡಿದ್ದೀರಿ, 29ನೇ ತಾರೀಕು ನಮ್ಮ ಜೊತೆ ಒಳಗಡೆ ಮಾತಾಡಿ, ಅಲ್ಲಿಂದ 10-12 ದಿವಸ ಟೈಮ್ ಇತ್ತು. ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ರೆ ನಾವು ಅವ್ರ ಮುಂದೆ ನಮ್ಮ ಬೇಡಿಕೆಗಳನ್ನ ಹೇಳಿ ಈ 12.5% ಹೆಚ್ಚಳ ಮಾಡಿಸೋದಕ್ಕೆ ನಾವು ಅವ್ರನ್ನ ಒತ್ತಡ ಹಾಕ್ತಾ ಇದ್ವಿ, ಮನವೊಲಿಸ್ತಾ ಇದ್ವಿ. 1/1/24ಕ್ಕೆ ದಿನಾಂಕ ಬದಲಾವಣೆ ಮಾಡೋಕ್ಕೆ ಅವ್ರನ್ನ ಮನವೊಲಿಸ್ತಾ ಇದ್ವಿ. ನೀವು ನಮ್ಗೆ ಅವಕಾಶನೇ ಕೊಡಿದ್ರೆ, ಆದೇಶ ಮಾಡಿಬಿಟ್ಟು ಇವಾಗ ಒಪ್ಕೊಳ್ರಿ ಅಂತಂದ್ರೆ ನಾವು ನಮ್ಮ ಮುಷ್ಕರದ ನೋಟಿಸನ್ನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಸಾರಿಗೆ ಮಂತ್ರಿಗಳ ಜೊತೆಯಲ್ಲೂ ಮಾತುಕತೆಗೆ ಅವಕಾಶ ಕೊಡಲಿಲ್ಲ ಅನ್ನೋದೇ ನಮ್ಮ ದೂರಾಗಿದ್ದು. ಈಗ ಯಾರೋ ಹಾಕಿದಂತ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದೆ. ಅಂಡ್ ನಾಳೆ ಇದು ವಿಫಲ ಆಯಿತು ಅಂದ್ರೆ ಇನ್ಯಾವುದೋ ವಿಷಯಕ್ಕೆ ಮುಷ್ಕರ ಆಗೋದಿಲ್ಲ ಅಂತ ಹೇಳಲ್ಲ. ನಾವು ಈಗಲೂ ಸಹ ಹೈಕೋರ್ಟ್ ಏನಾದರೂ ನಮ್ಮ ವಿರುದ್ಧ ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಡದೆ ಬರೀ ನಮ್ಮನ್ನ ಮಾತ್ರ ನೀವು ಮುಷ್ಕರ ವಾಪಸ್ ತಗೊಳ್ರಿ ಅಂತ ಹೇಳಿದ್ರೆ ಜನ ಯಾವ ರೀತಿ ತೀರ್ಮಾನ ಮಾಡ್ತಾ ಇದ್ರೋ ನಮಗೆ ಖಂಡಿತವಾಗ್ಲೂ ಅದರ ಅಂದಾಜಿಲ್ಲ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನನೂ ಬೇರೆ ಆಗ್ತಾ ಇತ್ತು. ಅದೇ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾ ಈ ಆದೇಶದ ವಿರುದ್ಧ, ಅದೆಲ್ಲನೂ ನಾವು ಆಲೋಚನೆ ಮಾಡ್ತಾ ಇದ್ವಿ. ಈಗ ಹೈಕೋರ್ಟ್ ನಮಗೊಂದು ಅವಕಾಶ ಕೊಟ್ಟಿದೆ. ಇದನ್ನು ಅವಕಾಶ ಉಪಯೋಗಿಸಿಕೊಂಡು ನಮ್ಮ ಬೇಡಿಕೆ ಏನಿದೆ 12.5% ಮೂಲ ವೇತನದ ಹೆಚ್ಚಳನ 15ಕ್ಕೆ ಮೇಲೆ ತರುವಂಥದ್ದು ಮತ್ತು 1/1/24ಕ್ಕೆ ಅದನ್ನ ಡೇಟನ್ನು ವಾಪಸ್ ತರುವಂಥದ್ದು, ಈ ಎರಡು ಪ್ರಯತ್ನನ ಈಗ ಹೈಕೋರ್ಟ್ ಕೊಟ್ಟಿರೋ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಮತ್ತು ಎರಡನೇದು, ಮುಂದಿನ ರೀತಿ ಆಗುತ್ತಾ ಆಗಲ್ವಾ ಅನ್ನೋದು ಇಟ್ ಈಸ್ ಅನ್ ಇಶ್ಯೂ ಫಾರ್ ದ ಪೋಸ್ಟರಿಟಿ. ಅಂಡ್ ಮೈಂಡ್ ಯು, ಪ್ರತಿ ಸಲನೂ ಸರ್ಕಾರ ಈ ರೀತಿ ಹೈಕೋರ್ಟ್ ಮೂಲಕ ನಮ್ಮನ್ನ ಗ್ಯಾಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ದಿವಸ ದುಡಿಯೋ ಜನ ಹೈಕೋರ್ಟ್ ಆದೇಶವನ್ನು ಕೂಡ ಏನಾದರೂ ಆಗಲಿ ಅಂತ ಹೇಳಿ ಅದನ್ನು ಕೂಡ ಧಿಕ್ಕರಿಸುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಅದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಡೈಲಾಗ್ ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗಬೇಕು, ಅದರಲ್ಲೂ ಕಲೆಕ್ಟಿವ್ ಇಶ್ಯೂಸ್ ಅನ್ನೋದನ್ನ ನಾವು ಒಪ್ತೀವಿ. ಆದರೆ ಹೈಕೋರ್ಟ್ ಅದಕ್ಕೆ ಅವಕಾಶನ ನಿರಾಕರಣೆ ಮಾಡಿರೋದನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ಇನ್ನೊಬ್ಬ ಕಟ್ಟಡ ಕೆಲಸ ಮಾಡುವಂತ ಕಾರ್ಮಿಕ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಪಾಪ ಅಮಾಯಕರನ್ನ ಯಾಕೆ ಕೂರಿಸ್ಕೊಳ್ತೀವಿ ನೀವು? ಯಾರೋ ಇರಲಿ ಹಾಕ್ಬೇಕಾರೆ ಅವ್ರು ನಿಜವಾಗಿಯೂ ಅವ್ರಿಗೆ ಅಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆಗೆ, ಕಟ್ಟಡ ಕೆಲಸ ಮಾಡುವಂತ ಒಬ್ಬ ಕಾರ್ಮಿಕನಿಗೆ PL ಅಂತ ಗೊತ್ತಿದೆ ಅವ್ರಿಗೆ? ಖಂಡಿತವಾಗಿ ಗೊತ್ತಿರಲ್ಲ. ಯಾವಾಗ ಹಿಂದೆ ಇಂಥ ಪಟ್ಟಣದ ಇತಿಹಾಸಗಳು ಅವ್ರನ್ನ ದುರುಪಯೋಗ ಮಾಡ್ಕೊಂಡು ಅಂತ ಹೇಳ್ಬೇಕಾಗುತ್ತೆ. ಇದು ದುರುಪಯೋಗ ಮಾಡ್ಕೊಳ್ಳೋ ಕೆಲಸಗಳನ್ನ ಸರ್ಕಾರ ಆಗಲಿ ಯಾರೇ ವ್ಯಕ್ತಿಗಳು, ನಾನು ಅವರು ಯಾರು ಬೇಕಾಗಿರ್ಬೋದು, ಸರ್ಕಾರ ಯಾರು ಅವರ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ, ಯಾರೋ ನನ್ನ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ, ಆ ಸೆಲ್ಫ್ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು ಇವ್ರನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಸರ್ಕಾರ ಇರ್ಬೋದು, ಮಂತ್ರಿ ಇರ್ಬೋದು, ಆಡಳಿತ ವರ್ಗ ಇರ್ಬೋದು, ಇನ್ಯಾರೋ ನಾಯಕರು ಇರ್ಬೋದು, ಯಾರು ಇರ್ಬೋದು. ನಾವು ಇಂಥ ನಾಯಕ ನಾವೇ ಮಾಡಲ್ಲ. ಬಟ್ ಯಾರೇ ಮಾಡಿರಲಿ ಇಂತಹ ಕೆಲಸಗಳಿಗೆ ಯಾವತ್ತೂ ಕೈ ಹಾಕ್ಬಿಡಿ.
ಯಾಕಂದ್ರೆ ನಾವು ಹಾಕೋಕ್ ಮುಂಚೆ ನಮ್ಮ ಬೇಡಿಕೆಯಿಂದ ಸಾರಿಗೆ ನೌಕರರ ಕಷ್ಟ ಸಂಘರ್ಷ ಏನಿದೆ ಅದನ್ನು ಕೂಡ ಅವರು ಆಲೋಚನೆ ಮಾಡಬೇಕಾಗುತ್ತೆ. ಕಳೆದ ಬಾರಿ ವಕೀಲರು ಹಾಕಿದ್ದು, ಅದೊಬ್ಬ ಹಿರಿಯ ವಕೀಲ, ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ವಕೀಲ, ಅವರು ಹೋಗ್ಬಿಟ್ಟು ಕಾರ್ಮಿಕರ ಕೆಲಸ ಮಾಡುವಂತ ವ್ಯಕ್ತಿ ಕಾರ್ಮಿಕ ವಿರುದ್ಧವಾಗಿಯೇ ಇದು ಹಿತಾಸಕ್ತಿ ಅಂದ್ರೆ ಅವರ ಅದು ಪಠ್ಯಬದ್ಧ ಶಕ್ತಿ ಏನಾಗುತ್ತೆ, ಅದು ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ. ಮೀಸಲು ಅಷ್ಟೇ ಕೂಡ ಯಾಕೆ ಬಾಬಾ ಅಮಾಯಕರನ್ನ ಕೆಲಸ ಮಾಡೋದು ವ್ಯಕ್ತಿ ಯಾಕೆ ಬಯಸ್ಕೊಳ್ತೀರಿ, ನೇರವಾಗಿ ಮಾತಾಡಿ. ನಾವಂತೂ ಸ್ಪಷ್ಟವಾಗಿ ಹೇಳಿದ್ವಿ, ಡೆಮೋಕ್ರೆಟಿಕ್ ವೇನಲ್ಲಿ ಡಿಸ್ಕಸ್ ಮಾಡಿ ನಾವು ಮೊನ್ನೆ ಲೇಬರ್ ಕಮಿಷನ್ ಸ್ಪಷ್ಟವಾಗಿ ಹೇಳಿದ್ವಿ. ನೋಡ್ರಿ, ಎವ್ರಿಥಿಂಗ್ ಏನಾಗ್ತಿತ್ತು ಅಂದ್ರೆ ಪ್ರತಿಯೊಂದು ಬಾರಿನೂ ಅದು ನಾವು ಅಕ್ರಾಸ್ ಟೇಬಲ್ ಮಾತಾಡ್ತಿರೋದು. ಸರ್ಕಾರದ ವಿಷಯ ಹೇಳ್ತೇನೆ, ನಿಮ್ಗೆಲ್ಲ ಹೊಸಬಿರ್ಬೋದು, ಯಾವತ್ತೂ ಕೂಡ ನಮ್ಮ ವೇತನ ಪರಿಷ್ಕರಣೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ, ಚರ್ಚೆ ಆಗಿ ಯಾವತ್ತೂ ಕೂಡ ಅದು ತೀರ್ಮಾನ ಆಗಿಲ್ಲ. ಆಗಿರೋ ಈ ಸಲ 23ರಲ್ಲೂ ಕೂಡ ಅದು ಅಂತಿಮವಾಗಿ ಚರ್ಚೆಯಾಗಿ ಮುಗಿದಿದ್ದೇನೆ. ಅನ್ಬುಕುಮಾರ್ ಮುಂದೆ ಆಗಿದ್ದದು, ಅವ್ರ ಹಿಂದೆ ಕಟಾರ ಮುಂದೆ ಆಗಿದ್ದು.